ಹಲೋ ಎವ್ರಿವಾನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಜೋಗ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸ್ ನೋಡಿದೆ ನಾನು ತುಂಬ ವರ್ಷ ಆಗಿತ್ತು, ಅಪ್ರಾಕ್ಸಿಮೇಟ್ಲಿ 4 ಇಯರ್ಸ್. ಸೊ ನಾನು ಕಾಲೇಜ್ ಟೈಮಲ್ಲಿ ಜೋಗ್ ಫಾಲ್ಸ್ ಹೋಗಿದ್ದೆ. ಅದಾದಮೇಲೆ ನಾನು ಜೋಗ್ ಫಾಲ್ಸ್ ನೋಡೇ ಇರಲಿಲ್ಲ. ಇವತ್ತು ನಾವು ಜೋಗ್ ಫಾಲ್ಸ್ ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ಹೋಗಬೇಕಾದ್ರೆ ವೆದರು ಒಂದೊಂದು ಊರಲ್ಲಿ ಮಳೆ ಇತ್ತು, ಒಂದೊಂದು ಊರಲ್ಲಿ ಬಿಸಿಲಿತ್ತು, ಒಂದೊಂದು ಊರಲ್ಲಿ ಮೋಡ ಇತ್ತು. ಸೊ ಎಲ್ಲೂ ವೆದರ್ ಸೇಮ್ ಆಗಿರಲಿಲ್ಲ. ನಮ್ಮ ಜೊತೆ ಒಬ್ಬರು ಪುಟಾಣಿ ಸಿಂಗರ್ ಇದ್ದಾರೆ. ಬನ್ನಿ ಅವ್ರು ಹೇಗೆ ಹಾಡು ಹೇಳಿದ್ರು ನೋಡೋಣ. ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಇಳಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ನೀನೇ ಎಲ್ಲಿ ಹೋಗಿ ಬಂದ? ಜೀವ ನೀನೇ ಜೀವ ನೀನೇ ಜೀವವೇ ಹೋಗಿ ಬಂದರು ಏನೋ ನಾನು ಎಲ್ಲೋದೆ ಬಂದೆ ಎಲ್ಲೋದೆ ಬಂದೆ ಅಂತೆ. ನೋಡಿದ್ರಲ್ಲ ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ. ನೆಕ್ಸ್ಟ್ ಇವನ್ನ ಸರಿಗಮಪ ಲಿಟ್ಲ್ ಚಾಂಪ್ಸಿಗೆ ಕಳಿಸ್ಬೇಕು. ಆ್ಯಂಡ್ ನಾವು ಫಾಲ್ಸಿಗೆ ಸಂಡೇ ಹೋಗಿದ್ರಿಂದ ಸಂಡೇ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಅಷ್ಟಿರೋಲ್ಲ, ಬಟ್ ವೀಕೆಂಡ್ಸಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಬಿಕಾಸ್ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರಲ್ವ, ಸೊ ತುಂಬ ರಶ್ ಇರುತ್ತೆ. ಹಾಗಾಗಿ ನಾವು ಪಾರ್ಕಿಂಗಿಂದ ಎಂಟ್ರೆನ್ಸ್ ಬಂದ್ವಿ. ಆ್ಯಂಡ್ ಇವಾಗ ಇಲ್ಲಿ ಟಿಕೆಟ್ಸ್ ಇಟ್ಟಿದ್ದಾರೆ. ಮುಂಚೆ ಎಲ್ಲ ಟಿಕೆಟ್ಸ್ ಇರಲಿಲ್ಲ. ಅಡಲ್ಟ್ಸ್ಗೆ 20 ರುಪೀಸ್, ಆಮೇಲೆ ಚಿಲ್ಡ್ರನ್ಸ್ಗೆ 10 ರುಪೀಸ್ ಅನಿಸುತ್ತೆ. ಸೊ ನಾವು ಫಾಲ್ಸ್ ನೋಡಬೇಕಾದ್ರೆ ಅನ್ನಿಸ್ತಾ ಇತ್ತು ನೀರಷ್ಟು ಇಲ್ಲ ಅಂತ. ಬಿಕಾಸ್ ಮಳೆ ಏನು ಜೋರಾಗಿ ಬಂದಿಲ್ಲ ಅಲ್ವಾ, ಸೊ ನೀರೇನು ಅಷ್ಟೊಂದಿರಲಿಲ್ಲ. ತುಂಬ ಮಳೆ ಬಂದಾಗ ನಮಗೆ ಈ ಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಲ್ವ, ಆ ಥರ ಕಾಣಿಸೋದೇ ಇಲ್ಲ. ಎಲ್ಲ ಒಟ್ಟಿಗೆ ಒಂದೇ ಸಲ ಹರಿದು ಬಿಡುತ್ತೆ. ಯಾರೆಲ್ಲ ಇನ್ನೂ ಜೋಗ್ ಫಾಲ್ಸ್ ನೋಡಿಲ್ಲ, ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ ಜೋಗ್ ಫಾಲ್ಸ್ನ. ರಾಜ್ಕುಮಾರ್ ಹೇಳ್ದಂಗೆ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ. ಒಂದ್ಸಲ ನೋಡಿದರೆ ಸಾಕು, ತುಂಬಾ ಚೆನ್ನಾಗಿದೆ ಫಾಲ್ಸ್ ಇದು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ನಾವು ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಇದ್ವಿ ಅನಿಸುತ್ತೆ ಅಷ್ಟೇ. ಬಿಕಾಸ್ ಅಲ್ಲಿ ತುಂಬ ಕ್ರೌಡ್ ಇತ್ತು. ಆ್ಯಂಡ್ ಚಿಕ್ಕ ಪಾಪು ಬೇರೆ ಇತ್ತಲ್ವ, ಹಠ ಮಾಡ್ತಾ ಇತ್ತದು. ಸೊ ಅದಕ್ಕೆ ಹೊರಟ್ವಿ ಅಲ್ಲಿಂದ ನಾವು ಸೀದಾ ಹೊರಟು ಸಾಗರ ಹತ್ರ ಕರಾವಳಿ ಹೋಟೆಲ್ ಅಂತ ಇದೆ, ಅಲ್ಲಿ ಬಂದುಬಿಟ್ಟು ನಾವು ಲಂಚ್ ಮಾಡಿದ್ವಿ. ಅಲ್ಲಿ ಮೇಯ್ನಾಗಿ ಫಿಶ್ ಐಟಮೇ ಜಾಸ್ತಿ. ಅಲ್ಲಿ ಫಿಶ್ ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನ್ ವೆಜ್ ಅಂದರೆ ಇವಾಗ ಚಿಕನ್ ಐಟಮ್ಸ್ ಎಲ್ಲ ಜಾಸ್ತಿ ಚೆನ್ನಾಗಿರಲ್ಲ. ನೀವು ಯಾವುದೇ ಕರಾವಳಿ ಹೋಟೆಲ್ ಹೋದರೂ ಅಥವಾ ಉಡುಪಿ ಮಂಗಳೂರು ಸೈಡ್ ಹೋದರೆ ಹೋಟೆಲ್ಸ್ಗಳಿಗೆ, ಅಲ್ಲಿ ನಾನ್ ವೆಜ್ಜಲ್ಲಿ ಫಿಶ್ಗಳನ್ನ ಚೆನ್ನಾಗಿ ಮಾಡ್ತಾರೆ. ಬಟ್ ಚಿಕನ್ನು ಮಟನ್ ಇದನ್ನೆಲ್ಲ ಚೆನ್ನಾಗಿ ಕುಕ್ ಮಾಡೋಲ್ಲ, ಅಷ್ಟು ಚೆನ್ನಾಗಿರಲ್ಲ. ಮೇಯ್ನ್ಲಿ ದೇ ಆರ್ ಮೇಡ್ ಫಾರ್ ಫಿಶ್ ಐಟಮ್ಸ್. ಸೊ ಅದಾದಮೇಲೆ ಊಟ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಪುಟ್ಟ ಜೋಗ್ ಫಾಲ್ಸ್ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ, ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು.